ನೋಡಿ ಗೈಸ್, ಇದು ನಮ್ಮ ಊರ್ ತರ ಸೇಮ್. ನಮ್ಮ ಊರಲ್ಲಿ ಯಾವ ತರ ಶೆಡ್ ಮಾಡ್ಕೊಂಡು ಇಡ್ತೀವಿ ನೋಡಿ, ಇಷ್ಟೊಂದು ಫ್ಯಾಮಿಲೀಸ್ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಫ್ಯಾಮಿಲಿ ಕೂತ್ಕೊಂಡು ಟೀ ಸ್ನ್ಯಾಕ್ಸ್ ಎಲ್ಲ ಕುಡಿತಾ ತಿಂತ ಎಂಜಾಯ್ ಮಾಡ್ತಾ ಇದ್ದಾರೆ, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ಹೊರಗಡೆ ಹೋಗ್ತಾ ಇದೀವಿ. ಗೈಸ್, ಇವಾಗ್ಲೂ ನಾವು ಕನ್ಫ್ಯೂಷನ್ ಅಲ್ಲಿ ಇದೀವಿ ಎಲ್ಲಿ ಹೋಗ್ಬೇಕು ಅಂತ. ನಮ್ದು ಏನು ಡಿಸೈಡೇ ಆಗಿರಲ್ಲ ಎಲ್ಲೂ ಹೋಗುದು ಅಂತ. ಸಾವು. ಗೈಸ್, ಇವಾಗ ಬಂದಿರೋದು ನಾವು ಟೀ ಕುಡಿಲಿಕ್ಕೆ. ಟೀ ಕುಡಿತಾ ಕುಡಿತಾ ಏನಾದ್ರು ಪ್ಲಾನ್ ಮಾಡೋಣ ಅಂತ. ಇಲ್ಲಿ ನೋಡಿ, ಬೇಬಿ ಟೀ ಕುಡಿಸ್ತಾ ಇದ್ದಾರೆ. ಒಬ್ರು ಕುಡಿಸ್ತಾ ಇದ್ದಾನೆ, ಒಬ್ರು ಕುಡಿತಾ ಇದ್ದಾನೆ. ಹಾಗೆ ಬಜ್ಜಿ ಗಿಜ್ಜಿ ಆರ್ಡರ್ ಮಾಡ್ಕೊಂಡು ಕುಡ್ಕೊಂಡು ನೋಡಿ ಗೈಸ್, ಫೈನಲಿ ನಾವು ಡಿಸೈಡ್ ಮಾಡ್ಕೊಂಡು ಬಂದಿದ್ದು ಓಮನ್ ಅವೆನ್ಯೂ ಮಾಲ್. ಐಕ್ಯ ಕೂಡ ಇದೆ ಇದರಲ್ಲಿ. ಇದು ಫಸ್ಟ್ ಪ್ಲೇಸ್ ಬಂದಿದ್ದು, ಆಮೇಲೆ ಮತ್ತು ಹೋಗುದಿದೆ. ಟೈಮ್ ನೋಡಿದ್ರೆ ಎಷ್ಟು ಗಂಟೆ ಆಗಿದೆ ಇವಾಗ? 3 ಗಂಟೆ ಆಗಿದೆ. 15:08, 3 ಗಂಟೆ 8 ನಿಮಿಷ ಅಷ್ಟೇ. ಇವಾಗ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಗೊತ್ತಿಲ್ಲ, ಸುಮ್ಮನೆ ತಿರುಗಾಡೋದು. ನೋಡೋಣ ಎಲ್ಲೂ ಹೋಗುದು ಅಂತ. ನೆಕ್ಸ್ಟ್ ನಾವು ಎಂಟ್ರಿ ಆಗಿದ್ದು ಅವೆನ್ಯೂ ಮಾಲ್ ಇನ್ ಒಮಾನ್. ನೋಡಿ, ಫೈನಲಿ ಒಳಗಡೆ ಬಂದು ಆಯ್ತು. ಮೇಲ್ಗಡೆ ಹೋಗ್ತಾ ಇದೀವಿ ಇವಾಗ. ನೋಡೋಣ ಯಾವ್ದಾದ್ರು ಹುಡುಗಿ ಆದ್ರೂ ಸೆಟ್ ಆಗುತ್ತಾ ನೋಡೋಣ ಅಂತ. ಯಾವ್ದಾದ್ರು ಹುಡುಗಿ ಲೈನ್ ಆದ್ರೂ ಹೊಡಿಯೋಣ. ನೋಡಿ, ಬಂದಿದ್ದೇ ಸ್ಟಾರ್ಟ್ ಆಯ್ತು ಫೋಟೋ ತೆಗಿಲಿಕ್ಕೆ. ಇವನೊಬ್ಬ ಮುಸ್ತಫಾ, ಅವರೊಬ್ಬ ಫೋಟೋ ತೆಕ್ಕೊಳ್ಳೋವನು. ಅವನು ಸ್ಟ್ಯಾಚ್ಯೂ ಇದೆ ಇಲ್ಲಿ. ಒಬ್ಬನು ನಿಂತ್ಕೊಂಡು ಬುಕ್ ಓದ್ತಾ ಇದ್ದಾನೆ, ಮತ್ತೊಬ್ಬನು ಕೂತ್ಕೊಂಡು ಬುಕ್ ಓದ್ತಾ ಇದ್ದಾನೆ. ನೋಡಿ ಗೈಸ್, ಇಲ್ಲಿ ಪ್ರಮೋಷನ್ ಆಗ್ತಾ ಇತ್ತು ಅರ್ಜೆಂಟೀನಾ ಟೀಮ್ ಅವ್ರದ್ದು ಲುಲು ಎಕ್ಸ್ಚೇಂಜ್ ಕಡೆಯಿಂದ. ಚಿಕ್ಕ ಮಕ್ಕಳಿಗೆಲ್ಲ ಅಲ್ಲಿ ಗೋಲ್ ಪೋಸ್ಟ್ ಇಟ್ಕೊಂಡು ಫುಟ್ಬಾಲ್ ಅದರಲ್ಲಿ ಹಾಕಿದ್ರೆ ಕಿಕ್ ಮಾಡಿಕೊಂಡು ಹಾಕಿದ್ರೆ ಅವ್ರಿಗೆ ಒಂದು ಚಿಕ್ಕ ಗಿಫ್ಟ್ ಕೊಡ್ತಾ ಇದ್ರು. ಮತ್ತು ಮೆಸ್ಸಿ ಅವ್ರ ಫೋಟೋ ಎದುರುಗಡೆ ಕಾಣ್ತಾ ಇದೆ. ನಂಬರ್ ವೈಸ್ ಅನ್ನು ಹಾಕ್ಕೊಂಡು ಫುಲ್ಲು ಅವ್ರದ್ದು ಶೇಪ್ ಬಂದರೆ ಆ ಬೋರ್ಡ್ ಮೇಲೆ ಅವ್ರಿಗೆ ಒಂದು ಗಿಫ್ಟ್ ಸಿಗತ್ತೆ. ಗೈಸ್, ಇದು ನಮ್ಮದು ಸೆಕೆಂಡ್ ಸ್ಪಾಟ್. ಬೀಚ್ ಹತ್ರ ಬಂದಿದ್ದೀವಿ. ಸೆಕೆಂಡ್ ಸ್ಪಾಟ್ ತೋರಿಸ್ತೀನಿ ನಿಮಗೆ. ಸೆಕೆಂಡ್ ಸ್ಪಾಟ್ ಹತ್ರ ಗೈಸ್, ತುಂಬಾ ಜನ ಫ್ಯಾಮಿಲಿಗಳು ತುಂಬಾ ರಿಲ್ಯಾಕ್ಸ್ ಆಗ್ಲಿಕ್ಕೆ ಸಂಜೆ ಹೊತ್ತು ಇಲ್ಲಿ ಬರ್ತಾರೆ. ಟೀ ಕಾಫಿ ಎಲ್ಲ ತಗೊಂಡು ರಿಲ್ಯಾಕ್ಸ್ ಆಗ್ಲಿಕ್ಕೆ ಕೆಲವು ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ತಾ ಇರ್ತಾರೆ ಈ ಬೀಚಲ್ಲಿ. ನೋಡಿ, ಇಷ್ಟೊಂದು ಫ್ಯಾಮಿಲೀಸ್ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಫ್ಯಾಮಿಲಿ ಕೂತ್ಕೊಂಡು ಟೀ ಸ್ನ್ಯಾಕ್ಸ್ ಎಲ್ಲ ಕುಡಿತಾ ತಿಂತ ಎಂಜಾಯ್ ಮಾಡ್ತಾ ಇದ್ದಾರೆ, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಎಲ್ಲ ಲೋಕಲ್ಸ್ ಮತ್ತೆ ಹೊರಗಡೆಯಿಂದ ಬಂದವರು ಎಲ್ಲರೂ. ಗೈಸ್, ನಿಮ್ಗೊಂದು ಇಂಟ್ರೆಸ್ಟಿಂಗ್ ಆಗಿರೋ ಸೀನ್ ತೋರಿಸ್ತೀನಿ.
ಇದು ಕರಾವಳಿ ಸೈಡ್ ಅವ್ರಿಗೆ ಮಾತ್ರ ಗೊತ್ತಿರತ್ತೆ ಏನು ಅಂತ. ನೋಡಿ ಗೈಸ್, ಇದು ನಮ್ಮ ಊರ್ ತರ ಸೇಮ್. ನಮ್ಮ ಊರಲ್ಲಿ ಯಾವ ತರ ದೋಣಿ ಎಲ್ಲ ಯಾವ ತರ ಇದ್ ಮಾಡ್ಕೊಂಡು ಶೆಡ್ ಮಾಡ್ಕೊಂಡು ಇಡ್ತೀರಿ ಆ ತರ ಇಟ್ಟಿದ್ದಾರೆ. ಸೇಮ್ ನಮ್ಗೆ ಊರಿನ ಫೀಲಿಂಗ್ ತರ ಓಮನಲ್ಲಿ. ನೋಡಿ ಗೈಸ್, ನಮ್ಮೂರಲ್ಲಾದ್ರೆ ಬೀಚ್ ಸೈಡ್ ಹೋಗ್ಲಿಕ್ಕೂ ಕೊಡೋದಿಲ್ಲ ಮಕ್ಕಳಿಗೆ. ಇಲ್ಲಿ ನೋಡಿದ್ರೆ ಕೆರೆ ಇಲ್ಲ ಅಪ್ಪ ಅಮ್ಮ ಅವರಿಗೆ. ನೋಡಿ ನೀರ್ ಹತ್ರನು ಆಡ್ತಾ ಇದ್ದಾರೆ ಮಕ್ಕಳು. ಇಲ್ಲ ಅವ್ರ ಅಪ್ಪ ಅಮ್ಮ ಕೂಡ ಇಲ್ಲ ನೋಡಿ. ಅದ ನಮ್ ಕಡೆ ಆದ್ರೆ ತುಂಬಾ ಅಂದ್ರೆ ತುಂಬಾ ಹೆದರ್ಕೊಳ್ತಾ ಇದ್ವಿ. ಇಲ್ಲಿ ಮಕ್ಕಳ ಬಗ್ಗೆ ಕೇರೆ ಇಲ್ಲ. ಗೈಸ್, ಇವಾಗ ನಾವು ಬಂದಿರೋದು ಮಸ್ಕತ್ತಿನ ಅಲ್ಮೋಜಲ್ಲಿ. ಇದು ನಮ್ದು ಥರ್ಡ್ ಸ್ಪಾಟ್ ಆಗಿರುತ್ತೆ. ಇಲ್ಲಿ ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್ಸ್, ಶಾಪ್ಸ್ ಎಲ್ಲ ಇದೆ ನೋಡಿ. ಎಕ್ಸ್ಪೆನ್ಸಿವ್ ಜನ ಕೂಡ ಇದ್ದಾರೆ. ನಾನಂತೂ ಎಕ್ಸ್ಪೆನ್ಸಿವ್ ಅಲ್ಲ, ಸುಮ್ಮನೆ ತಿರ್ಗಾಡ್ಲಿಕ್ಕೆ ಅಂತ ಬಂದಿದ್ದು. ಇಲ್ಲಿಗೆ ಬಂದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ವೀಕ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಡೆಕೋರೇಷನ್ ಮಾಡ್ತಾ ಇರ್ತಾರೆ. ಗೈಸ್, ಥರ್ಡ್ ಲೊಕೇಶನ್ ಕೂಡ ನಾವು ಕಂಪ್ಲೀಟ್ ಮಾಡ್ಕೊಂಡು ಬಂದ್ಬಿಟ್ಟು ಇವಾಗ ನಾವು ಬಂದಿದ್ದು ಊಟ ಮಾಡ್ಲಿಕ್ಕೆ. ಲೈಟ್ ಆಗಿ ಫುಡ್ ಆರ್ಡರ್ ಮಾಡ್ಕೊಂಡು ಲೈಟ್ ಆಗಿ ತಿಂದ್ಕೊಂಡು ನಾವು ಇವ್ರಿಗೆ ಬಿಡ್ಲಿಕ್ಕಂತ ಬಂದಿದ್ವಿ. ಇವರಿಗೂ ಬಿಟ್ಟು ನಾವು ಹೋದ್ವಿ ನಮ್ಮ ರೂಮ್ ಕಡೆಗೆ. See you in the next vlog guys. Bye bye. ಗೈಸ್, ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಚಾನೆಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.